ಕಳೆದೋಗಿದೆ ಉಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಪ್ಪಲು ತಿಕ್ಕಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಮಾಡು ದೇವಾಲಯ ಬಾಳಿಗೆ ಒಂದು ಆಟ ನೀಡುತ್ತ ದಾರಿ ದೀಪನ ಬೆಳಗೋ ಈ ವಿದ್ಯಾಲಯ. ಮೌಲ್ಯಯುತ ಶಿಕ್ಷಣ ಅದು ಶಿಕ್ಷಣವೇ ಅಲ್ಲ. ಒಬ್ಬ ವ್ಯಕ್ತಿ ಸರಿಯಾಗಿ ಶಿಕ್ಷಣ ಪಡ್ಕೊಂಡಿದ್ದಾದ್ರೆ ಅವನು ಮೌಲ್ಯವನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಬರೀ ಶಿಕ್ಷಣ ಪಡ್ಕೊಂಡು ಉಪಯೋಗ ಇಲ್ಲ, ಅವನು ಮೌಲ್ಯವನ್ನು ಕೂಡ ಕರಗತ ಮಾಡ್ಕೊಳ್ಬೇಕು, ರೂಢಿಸ್ಕೊಳ್ಬೇಕು. ಅವಾಗ ಮಾತ್ರ ಒಬ್ಬ ಉತ್ತಮ ವಿದ್ಯಾರ್ಥಿ. ಸಾಕಷ್ಟು ವಿದ್ಯಾರ್ಥಿ ಹೇಳ್ತಾ ಇರ್ತೇವೆ, ನಮ್ಮ ಶಾಲೆಗೆ ಓದುವ ವಿದ್ಯಾರ್ಥಿಗಳು ಯಾವ್ಯಾವ ಮಟ್ಟದಲ್ಲಿದ್ದಾರೆ. ನಾವು ವಿನೂತನ ಕಾರ್ಯಕ್ರಮ ಪ್ರಾರಂಭಿಸ್ತೀವಿ. ಪ್ರತಿ ವಾರ ನಮ್ಮ ಶಾಲೆಗೆ ಓದುವ ವಿದ್ಯಾರ್ಥಿಗಳನ್ನ ಪರಿಚಯ ಮಾಡ್ತೇವೆ. ಸಾಧಕರ ಪರಿಚಯ ಕಾರ್ಯಕ್ರಮ ಅಂತ ಸಾಧನೆ ಮಾಡಿದ್ದಾರೆ ಅಂತ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಸಾಲಲ್ಲಿ ನೀವೆಲ್ಲರೂ ಸೇರ್ಬೇಕು. ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನಮ್ಮ ವಿದ್ಯಾರ್ಥಿ ಅದು ನಮ್ಮ ವಿದ್ಯಾರ್ಥಿ ಅವರು ಅಂತ ಒಂದು ವಿದ್ಯಾರ್ಥಿ ಇದ್ದಾನೆ. ನಾವು ನಮ್ಮ ಶಾಲೆಯಲ್ಲಿ ಉನ್ನತ ಮಟ್ಟದಲ್ಲಿದ್ದಾನೆ. ಆ ಒಂದು ಉನ್ನತ ಮಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ನಿಂತ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಆಗಿದೆ. ಇವತ್ತು ಎಲ್ಲ ಒಂದು ಶಿಕ್ಷಕರು ಕೂಡ ಏನೇ ಹೇಳಿದ್ರು ನಿಮ್ಮ ಒಳ್ಳೆಯದಕ್ಕೆ ಮಾತ್ರ ಹೇಳಿರ್ತಾರೆ. ಒಂದು ಗಾದೆ ಇದೆ, ಹುಳಿ ಏಟನ್ನ ಪೆಟ್ಟು ಅನ್ಕೊಂಡ್ರೆ ಯಾವತ್ತೂ ಶಿಲೆ ಆಗೋದಿಲ್ಲ. ನೇಗಿಲು ಹೂಳೋದನ್ನ ಭೂಮಿ ನೋವು ಅನ್ಕೊಂಡ್ರೆ ಯಾವ ಭೂಮಿ ಫಲ ಕೊಡೋದಿಲ್ಲ. ಹಾಗೇನೆ ತಂದೆ ತಾಯಿ ಮತ್ತು ಗುರುಗಳು ಒಡೆಯೋದನ್ನ ಬೈಯೋದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ವಿದ್ಯಾರ್ಥಿಗಳು ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಗೊತ್ತಿಲ್ಲ, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಗುರುಗಳಾಗಿರ್ಬೋದು, ಏನ್ ಹೇಳಿದ್ರು ಕೂಡ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಹೊತ್ತು ಯಾವತ್ತೂ ಕೆಟ್ಟದ್ದು ಸಾಧ್ಯನೇ ಇಲ್ಲ. ಆ ಮೂರು ತ್ರಿಮೂರ್ತಿಗಳು ನೀವು ಆರಾಧಿಸಬೇಕಾಗುತ್ತೆ. ಅತ್ಯಂತ ಮುಖ್ಯವಾಗಿ ನಿಮ್ಮ ತಂದೆ, ನಿಮ್ಮ ತಾಯಿ, ಏನೇನೇ ಇರಲಿ ಅವರು ಹರುಕು ಬಟ್ಟೆ ಹಾಕಿದ್ರು ಪರವಾಗಿಲ್ಲ, ನಿಮ್ಮ ತಂದೆ ತಾಯಿಗಳು ನಿಮಗೆ ಹೊಸ ಬಟ್ಟೆ ಹಾಕ್ತಾರೆ. ನಮ್ಮ ಮಗ ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಎಲ್ಲವನ್ನು ಕೂಡ ನಿಮಗೆ ತ್ಯಾಗ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳಾದಂತವರು ಏನ್ ಮಾಡ್ತಾ ಇದ್ದಾರೆ ಇವತ್ತು? ಇಲ್ಲಿ ಎಷ್ಟು ಸಾಧ್ಯ ನಮ್ಮ ಸಮಾಜ? ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳೇ ಇಲ್ಲ. ನಮ್ಮ ಶಾಲೆಯಲ್ಲಿ ವಿದ್ಯೆಗಿಂತ ಹೆಚ್ಚಿನದಾಗಿ ನಾವು ಪ್ರಿಫರೆನ್ಸ್ ಕೊಡೋದು ಮೌಲ್ಯಗಳ ಬಗ್ಗೆ. ವಿದ್ಯೆಗಿಂತ ಕಡಿಮೆ ಆದ್ರೂ ಪರವಾಗಿಲ್ಲ, ಮೌಲ್ಯಗಳನ್ನ ಕಲಿಯಿರಿ. ಯಾಕಂದ್ರೆ ನಾನು ಪ್ರತಿ ವರ್ಷವೂ ಕೂಡ ಒಂದು ಅನಾಥಾಶ್ರಮಕ್ಕೆ ಹೋಗ್ತೀನಿ. ಆ ಅನಾಥಾಶ್ರಮದಲ್ಲಿ ಇರೋದು ಯಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ವಿದ್ಯಾವಂತರ ತಂದೆ ತಾಯಿಗಳು, ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಶ್ರೀಮಂತರು. ಇವತ್ತು ಅವರ ತಂದೆ ತಾಯಿಗಳು ಎಲ್ಲಿದ್ದಾರೆ? ಅನಾಥಾಶ್ರಮದಲ್ಲಿದ್ದಾರೆ, ವೃದ್ಧಾಶ್ರಮದಲ್ಲಿದ್ದಾರೆ. ಹಾಗಾದ್ರೆ ಎಲ್ಲಿ ಬಂತು ಶಿಕ್ಷಣ? ಅವ್ರು ಪಡೆದ ಶಿಕ್ಷಣಕ್ಕೆ ಏನಿದೆ ವ್ಯಾಲ್ಯೂ? ಒಬ್ಬ ರೈತ ಹೊಲದಲ್ಲಿ ಜಮೀನಲ್ಲಿ ಉಳ್ತಾ ಇರ್ತಾನೆ, ತನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ, ಮನೆ ನಿಂತ್ಕೊಳ್ಬೇಕು. ಆದ್ರೆ ಅವನಿಗೂ ಮತ್ತೆ ನಿಮ್ಗೆ ಏನ್ ವ್ಯತ್ಯಾಸ? ಫಸ್ಟ್ ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಸಮರ್ಪಿಸಿ. ಹಾಗೇನೆ ಶಿಕ್ಷಕರು ಕೂಡ ಅಷ್ಟೇನೆ. ನಿಮಗೆ ಬೈಯೋದು, ನಿಮಗೆ ಹೊಡೆಯೋದು ನಿಮ್ಗೆ ಒಳ್ಳೇದಕ್ಕೆ ಹೊರತು ಬೇರೆ ಯಾವುದಕ್ಕಲ್ಲ. ಯಾವತ್ತು ಬೈದು ಹೇಳೋದು ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ, ನನ್ನಂತ ಹೇಳೋದು ನಿಮ್ಗೆ ಕೆಟ್ಟದ್ದು ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಶಿಕ್ಷಕರು ಬೈತಾರೆ, ಯಾಕೆ ಹೊಡಿತಾರೆ ಅಂತಂದ್ರೆ ನಿಮ್ಗೆ ಒಳ್ಳೇದಕ್ಕೆ ಹೊಡಿತಾರೆ, ಒಳ್ಳೇದಕ್ಕೆ ಬೈತಾರೆ. ಅದು ಬಿಟ್ಟು ಬೇರೆ ಯಾವುದಕ್ಕೂ ಅಲ್ಲ. ನೀವು ಕೆಟ್ಟದ್ದು ಮಾಡೋದು ಪರವಾಗಿಲ್ಲ, ಶಿಕ್ಷಕರು ನಿಮ್ಗೆ ಒಳ್ಳೇದೇ ನಮ್ಮ ಬಯಸ್ತಾರೆ. ಇರ್ಲಿ ಬಿಡು, ಏನೋ ಅವ್ನ ವಯಸ್ಸು, ಅವ್ನ ವಯಸ್ಸಿನಲ್ಲಿ ಎಲ್ಲರೂ ಕೂಡ ಮಾಡೋ ತಪ್ಪು ಸಹಜ. ಅದನ್ನು ಎಲ್ಲರೂ ಕೂಡ ಕ್ಷಮಿಸ್ತೀವಿ. ಎಲ್ಲ ಒಂದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಮೌಲ್ಯವನ್ನು ರೂಢಿಸ್ಕೊಳ್ಬೇಕು. ಆ ಮೌಲ್ಯ ರೂಢಿಸ್ಕೊಳ್ಬೇಕಂದ್ರೆ ಮೊದಲಿಗೆ ನಿಮಗೆ ಮೌಲ್ಯವಾದ ಗೊತ್ತಿರಬೇಕು. ವಿನಯಕ್ಕಿಂದ ಇರೋದು, ವಿದ್ಯೆಗೆ ವಿನಯವೇ ಭೂಷಣ.